ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್. ನಿಮ್ಮೊಟ್ಟಿಗೆ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾವುದು, ಯಾಕೆ ಈ ಒಂದು ಮಾಹಿತಿಯಿಂದ ನಿಮ್ಮ ಮನೆಯಲ್ಲಿ ನೀವು ಯೋಚನೆ ಮಾಡ್ಬೇಕಾಗಿರೋದು ನೆಗೆಟಿವಿಟೀಸ್ ಜಾಸ್ತಿ ಬರ್ತಾ ಇದೆಯಾ, ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ನೆಗೆಟಿವಿಟೀಸ್ ಜಾಸ್ತಿ ಬರ್ತಾ ಇದೆಯಾ, ಬೇರೆ ಅಕ್ಕಪಕ್ಕ ಅಂಗಡಿಯವರ ದೃಷ್ಟಿ ಆಗ್ತಿದ್ವಾ, ಅಥವಾ ಅಕ್ಕಪಕ್ಕ ಮನೆಯವರ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಿದ್ಯಾ, ಈ ರೀತಿಯಾದ ಸಮಸ್ಯೆಗಳು ಆಗ್ತಾ ಇರಬೇಕಾದ್ರೆ ಇದಕ್ಕೆ ಯಾವ ಒಂದು ಸುಲಭ ಪರಿಹಾರ ನಾನು ಮಾಡ್ಕೊಬಹುದು ಅನ್ನೋದನ್ನ ಇಲ್ಲಿ ನಾನು ಹೇಳೋದು ಯಾವ್ದಕ್ಕೆ ಇಲ್ಲಿ ನಾನು ಏನ್ ಹೇಳೋದು ಹೊರಟಿದ್ದೀನಿ ಅಂದ್ರೆ ಅಷ್ಟದಿಗ್ಬಂಧನ ಯಂತ್ರದ ಬಗ್ಗೆ. ಈ ಅಷ್ಟದಿಗ್ಬಂಧನ ಯಂತ್ರ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮನೆಯ ನಿವೇಶನವನ್ನ ಕರೆಕ್ಟ್ ಈ ರೀತಿ ನಾವು ನೋಡುವಾಗ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಪೂರ್ವಕ್ಕೆ ಇಂದ್ರ ಅಧಿಪತಿ ಆದ್ರೆ ದಕ್ಷಿಣಕ್ಕೆ ಯಮ, ಪಶ್ಚಿಮಕ್ಕೆ ವರುಣ, ಉತ್ತರಕ್ಕೆ ಕುಬೇರ. ಸೊ ಈ ರೀತಿಯಾಗಿ 4 ದಿಕ್ಕಿಗಾಯ್ತು. ಹಾಗೆ 8 ದಿಕ್ಕಿಗೂ ಅಧಿಪತಿಗಳಿದ್ದಾರೆ. ಈ 8 ದಿಕ್ಕುಗಳಲ್ಲೂ ಕೆಲವೊಮ್ಮೆ ಯಾವ ದಿಕ್ಕಿನಲ್ಲಿ ನೆಗೆಟಿವಿಟಿ ಬರುತ್ತೆ, ಕೆಲವೊಂದು ಮನೆಗಳಲ್ಲಿ ರೋಡ್ ಹಿಟ್ ಕೂಡ ಇರುತ್ತೆ. ಸೊ ಕಾರ್ನರ್ ಮನೆಗಳಿರ್ತವೆ, ಅಲ್ಲೂ ಕೂಡ ಈ ಅಷ್ಟದಿಗ್ಬಂಧನ ಯಂತ್ರ ನಿಮ್ಗೆ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ 8 ದಿಕ್ಕುಗಳು ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ್ಯ. ಸೊ ಈ 8 ದಿಕ್ಕುಗಳನ್ನ ಸಂರಕ್ಷಣೆ ಮಾಡೋದು, ಇಲ್ಲಿ ಬರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನ ತಡೆ ಹಿಡಿಯೋದು, ಅಲ್ಲಿ ಈ ದಿಕ್ಕುಗಳಲ್ಲಿ ಪಾಸಿಟಿವಿಟಿನ ಜಾಸ್ತಿ ಮಾಡುವಂತಹದ್ದು ಅಷ್ಟದಿಗ್ಬಂಧನ ಯಂತ್ರದ ಕೆಲಸ ಆಗಿರುತ್ತೆ. ಸೊ ಇದನ್ನ ಬಹಳ ಸುಲಭವಾಗಿ ಆರಾಧನೆ ಮಾಡಬಹುದು. ಕಟ್ಟುನಿಟ್ಟಾಗಿ ಮಾಡಬೇಕು, ನಾನು ಪ್ರತಿನಿತ್ಯ ಮಾಡಬೇಕು ಆ ತರ ಇರಲ್ಲ. ಸೊ ಇದನ್ನ ಸ್ಥಾಪನೆ ಮಾಡ್ಕೊಳ್ಳುವಾಗ ನಿಮ್ಮ ಮನೆಯ ಒಂದು ಶುಭ ದಿನವನ್ನ ನೋಡಿಕೊಂಡು ನೀವು ಈ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಬಹುದು. ಯಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ರೀತಿ ಕಾಣುತ್ತೆ ಅಷ್ಟದಿಗ್ಬಂಧನ ಯಂತ್ರ. ಈ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಶುಭ ಮುಹೂರ್ತ, ಶುಭ ದಿನದಂದು ನೀವು ಸ್ಥಾಪನೆ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಮಂಗಳವಾರ, ಶನಿವಾರ, ಅಮಾವಾಸ್ಯೆ ದಿವಸಗಳ ಈ ಯಂತ್ರವನ್ನ ಸ್ಥಾಪನೆ ಮಾಡಬಾರದು. ಸೊ ಹಾಗಾಗಿ ಆ ದಿನ ಬಿಟ್ಟು ನಿಮ್ಮ ಜಾತಕ, ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ದಿನ ಹೊಂದಾಣಿಕೆ ಆಗುತ್ತೆ, ತಾರಾಬಲ ಎಲ್ಲಿ ಚೆನ್ನಾಗಿ ಕೂಡ ಬರುತ್ತೆ, ನಿಮ್ಮ ಮನೆಯಲ್ಲಿ ಈ ಯಂತ್ರವನ್ನ ಸ್ಥಾಪನೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ ಬರುತ್ತೆ ಅನ್ನೋದಾದ್ರೆ ಆ ದಿವಸ ನೀವು ಈ ಅಷ್ಟದಿಗ್ಬಂಧನ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿ ಬಹಳ ಸುಲಭವಾಗಿ ಓಂ ಇಂದ್ರಾಯ ನಮಃ, ಓಂ ಅಗ್ನಯೇ ನಮಃ, ಓಂ ಯಮಾಯ ನಮಃ, ಓಂ ನಿರೃತಯೇ ನಮಃ, ಓಂ ವರುಣಾಯ ನಮಃ, ಓಂ ವಾಯವೇ ನಮಃ, ಓಂ ಕುಬೇರಾಯ ನಮಃ, ಓಂ ಈಶಾನಾಯ ನಮಃ ಅನ್ನೋ ಒಂದು ಮಂತ್ರಗಳಿಂದ ನೀವು ಅಷ್ಟದಿಗ್ಬಂಧನ ಯಂತ್ರವನ್ನ ಪಠನೆ ಮಾಡಿ ಅದಕ್ಕೆ ಧೂಪ ದೀಪಗಳನ್ನ ತೋರಿಸಿ ನೀವು ಪ್ರಾರ್ಥನೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನೆಗೆ ರಕ್ಷಣೆ ಸಿಗುತ್ತೆ. ವಿಶೇಷವಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ಮಾಟ ಮಂತ್ರ ತಂತ್ರಗಳ ಎಫೆಕ್ಟ್ ಕೂಡ ನಿಮ್ಮ ಮೇಲೆ ಬರೋದಿಲ್ಲ. ವಾಸ್ತು ದೋಷ ಇತ್ತು ಅಂದ್ರೆ ವಾಸ್ತು ದೋಷ ಕೂಡ ಪರಿಹಾರವಾಗುವಂತಹ ಸಾಧ್ಯತೆಗಳು ಈ ಯಂತ್ರದಿಂದ ನಿಮಗೆ ದೊರಕುತ್ತದೆ. ಹಾಗೆ ನಿಮ್ಮ ಮೇಲೆ ಯಾರದ್ದೇ ಕೆಟ್ಟ ದೃಷ್ಟಿ ಬೀಳಬಾರ್ದು. ಎಷ್ಟೋ ಜನ ವ್ಯಾಪಾರ ಮಾಡ್ತಿರ್ತಾರೆ, ವ್ಯಾಪಾರ ಮಾಡಿ 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 ಸ್ವರ್ಗೋಗಿರ್ತಾರೆ, ವ್ಯಾಪಾರಕ್ಕೋಸ್ಕರ ಸಾಲ ಮಾಡ್ತಾ ಇರ್ತಾರೆ ಮತ್ತೆ ಮತ್ತೆ. ಸೊ ಈ ರೀತಿಯಾದ ಪರಿಸ್ಥಿತಿಯಲ್ಲೂ ಕೂಡ ಅಷ್ಟದಿಗ್ಬಂಧನ ಯಂತ್ರ ಸಂಪೂರ್ಣವಾಗಿ ನಿಮ್ಗೆ ಸಹಾಯಕಾರಿ ಆಗುತ್ತೆ. ಆದ್ರೆ ನೀವು ಒಳ್ಳೆ ದಿನಗಳನ್ನ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಬೇಕಾಗತ್ತೆ. ಹಾಗೆ ಅದಕ್ಕೆ ಪ್ರತಿ ಶುಕ್ರವಾರ ನೀವು ಅದಕ್ಕೆ ಧೂಪವನ್ನು ತೋರಿಸಿ ಒಂದು ಮಂತ್ರಗಳನ್ನ ಹೇಳಿ ಅದಕ್ಕೆ ಒಂದು ಧೂಪವನ್ನು ತೋರಿಸಿ ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ. ಅದರಿಂದ ಅದು ಆಕ್ಟಿವೇಟ್ ಆಗಿರೋದು ಹಾಗೆ ಚಾರ್ಜ್ ಆಗಿ ನಿಮ್ಮ ಮನೆಗೆ ಬರುವಂತಹ ಯಾವುದೇ ನಿಮ್ಮ ಮನೆಗೆ ಆಗ್ಲಿ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಆಗ್ಲಿ ಬರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನ ತಡೆ ಹಿಡಿಯುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ನಮ್ಮ ಜೊತೆ ಕನ್ಸಲ್ಟೇಷನ್ಗೆ ಬರ್ಬೋದು, ಅಥವಾ ನಿಮ್ಮ ಯಾವುದೇ ಒಂದು ನಿವೇಶನದ ಸ್ಕೆಚ್ ಬ್ಲೂ ಪ್ರಿಂಟ್ ಇದ್ರೆ ತಗೊಂಡ್ಬರ್ಬೋದು. ಅದನ್ನ ನೋಡಿ ನಿಮ್ಮ ಮನೆಯ ವಾಸ್ತು ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾವು ತಿಳಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಹಾಗೆ ಈ ವಿಡಿಯೋ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.